ಶ್ರೀ ರೇಣುಕಾದೇವಿಯ ಶ್ರೀ ಜಮದಗ್ನಿ ಋಷಿಯ ಆಜ್ಞೆಯಂತೆ ಶ್ರೀ ಮಲಪ್ರಭೆಗೆ ಹೋಗಿ ಮರಳಿನ ಬಿಂದಿಗೆ ಮಾಡಿ ಹಾವಿನ ಸೆಂಬೆ ಮಾಡಿ ಜಲವನ್ನು ತರುತ್ತಿರುವಾಗ ಬೇರೆ ಬೇರೆ ರಾಜರಾಣಿಯವರು ಜಲಕ್ರೀಡೆಯಾಡುವುದನ್ನು ಕಂಡು ಅವರೂ ಸಹ ಪತಿಯೊಂದಿಗೆ ಹೀಗೆಯೇ ಜಲಕ್ರೀಡೆಯಾಡಬೇಕು ಎಂದು ಮನದಲ್ಲಿ ಅಂದುಕೊಳ್ಳುತ್ತಿದ್ದಂತೆಯೇ ಮರಳಿನ ಬಿಂದಿಗೆಯು ಒಡೆದು ಹೋಗುತ್ತದೆ ಮತ್ತು ಸೆಂಬೆಯನ್ನಾಗಿಸಿದ ಹಾವು ಹರಿದುಕೊಂಡು ಹೋಗುತ್ತದೆ. ಇದರಿಂದ ಶ್ರೀ ಜಮದಗ್ನಿ ಋಷಿಯು ಕೋಪಗೊಂಡು ಮಕ್ಕಳನ್ನು ಕರೆದು ಅವರ ತಾಯಿಯ ಶಿರವನ್ನು ಛೇದಿಸಲು ಆಜ್ಞೆ ಮಾಡುತ್ತಾರೆ. ಮೊದಲು ಆಗಮಿಸಿದ 4 ಜನ ಮಕ್ಕಳು ಸಹ ತಂದೆಯ ಆಜ್ಞೆಯನ್ನು ನಿರಾಕರಿಸುತ್ತಾರೆ. ಆಗ ಜಮದಗ್ನಿ ಋಷಿಯು ಕೋಪಗೊಂಡು 4 ಮಕ್ಕಳಿಗೆ ಕಲ್ಲಾಗಲು ಶಾಪ ನೀಡುತ್ತಾರೆ. ಕೊನೆಯದಾಗಿ ಆಗಮಿಸಿದ ಶ್ರೀ ರಾಮಭದ್ರ ಅಂದರೆ ಶ್ರೀ ಪರಶುರಾಮನು ತನ್ನ ತಂದೆಯ ಆಜ್ಞೆಯಂತೆ ತಾಯಿಯ ಶಿರವನ್ನು ಕಡಿಯುತ್ತಾರೆ. ಆಗ ಶ್ರೀ ಜಮದಗ್ನಿ ಋಷಿಯು ಪರಶುರಾಮನನ್ನು ಕರೆದು ಏನು ವರ ಬೇಕು ಕೇಳು, 3 ವರಗಳನ್ನು ಕೊಡುವುದಾಗಿ ಹೇಳುತ್ತಾರೆ. ಶ್ರೀ ಪರಶುರಾಮ ತಂದೆ ಶ್ರೀ ಜಮದಗ್ನಿ ಋಷಿ ಮುನಿಯಲ್ಲಿ 3 ವರಗಳ ಬಗ್ಗೆ ಪ್ರಸ್ತಾಪಿಸುತ್ತಾರೆ. ಮೊದಲನೆಯದಾಗಿ ತನ್ನ ಅಣ್ಣಂದಿರು ಪುನಃ ಜೀವಂತರಾಗಿಸಬೇಕು. ಎರಡನೆಯದಾಗಿ ತನ್ನ ತಾಯಿಯಾದ ಶ್ರೀ ರೇಣುಕಾದೇವಿಯ ಕುತ್ತಿಗೆಗೆ ಜೀವ ಬರಬೇಕು ಮತ್ತು ಮೂರನೆಯದಾಗಿ ಶ್ರೀ ಜಮದಗ್ನಿ ಋಷಿ ಮುನಿಯ ಕೋಪವನ್ನು ಬಿಡಬೇಕು ಅಂತ ಹೇಳುತ್ತಾರೆ. ಅದಕ್ಕೆ ಶ್ರೀ ಜಮದಗ್ನಿ ಋಷಿ ಮುನಿಯು ಒಪ್ಪಿ ವರವನ್ನು ನೀಡುತ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ರೇಣುಕಾ ಯಲ್ಲಮ್ಮ ದೇವಿ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಕಾಮೆಂಟ್ನಲ್ಲಿ ಉದೋ ಉದೋ ಯಲ್ಲಮ್ಮ ಎಂದು ಬರೆಯಿರಿ. ಧನ್ಯವಾದಗಳು.